ಹಲೋ ನಮಸ್ಕಾರ ಹೇಗಿದ್ರೆ ಚೆನ್ನಾಗಿದ್ರೆ ಅನ್ಕೊಳ್ತೀನಿ. ಇವತ್ತಿನ ವೀಡಿಯೋದಲ್ಲಿ ಯಾವ್ದ್ರ ಬಗ್ಗೆ ನೋಡ್ತಿದ್ರೆ ಅಂತಂದರೆ ನಮ್ಮ 50K ಇನ್ 30 ಡೇಸ್ ಚಾಲೆಂಜಲ್ಲಿ ಇವತ್ತು 19ನೇ ದಿನ. ಸೊ ಇವಾಗ ನಾವೆಲ್ಲಿದ್ದೀವಿ ಅಂತಂದರೆ BTM ಲೆವೆಟರ್ ಇದ್ದೀವಿ. BTM ಲೆವೆಟರ್ ಏನು ಮಾಡ್ತಿದ್ವಿ ಅಂತಂದರೆ ಆಲ್ರೆಡಿ ನಾವು ಇವತ್ತು ನೈಟ್ ಶಿಫ್ಟ್ ಮಾಡೋಣ ಅಂತೇಳ್ಬಿಟ್ಟು ನಾನು ಇವತ್ತು ಬೇಗ ಇದ್ದಿಲ್ಲ, ಲೇಟಾಗೇ ಇದ್ದೆ. ಬಟ್ ಆದರೆ ನೈಟ್ ಶಿಫ್ಟ್ ಇನ್ನೂ ಚೇಂಜೇ ಮಾಡಿಲ್ಲ. ಸೊ ಅದಕ್ಕೆ ಏನು ಮಾಡೋದು, ದಿನ ವೇಸ್ಟ್ ಆಗುತ್ತಲ್ಲ ಅಂತೇಳ್ಬಿಟ್ಟು ಇವಾಗ ರ್ಯಾಪಿಡೋಗಿ ಇಳಿದಿದ್ದೀವಿ. ಸೊ ಆಗ್ತಿದೆ ಅಂತಂದರೆ 7:30 ಆಗ್ತಿದೆ. ನಾವು ಆವಾಗಿಂದ ಒಂದು 3ರಿಂದ 4 ಆರ್ಡ್ರ್ ಮಾಡಿರ್ತೀವಿ. ನಡೀತೈತೆ, ಪರವಾಗಿಲ್ಲ, ಸ್ವಲ್ಪ ಚಿಕ್ಕದಾಗಿ ಸ್ಮಾಲಾಗಿ ನಡೀತೈತೆ. ಪೆಟ್ರೋಲೆಲ್ಲ ಹಾಕ್ಸ್ಕೊಂಡು ಇವತ್ತು ಮೋಟೋ ವ್ಲಾಗ್ ಮಾಡೋಣ ಅಂತಲೇ ಇದ್ದೆ, ಬಟ್ ಸ್ಟೋರೇಜ್ ಇಶ್ಯೂ ಇರೋದ್ರಿಂದ ಇವತ್ತು ಮಾಡ್ತಾಯಿಲ್ಲ. ಡೈಲಿ ಮಾಡಲೇಬೇಕಲ್ಲ ಅನ್ನೋ ಒಂದು ಕಾರಣಕ್ಕೆ ಮಾಡ್ತಾಯಿದ್ದೀನಿ. ವೀಡಿಯೋ ಅಲ್ಲ, ಕೆಲಸ. ಗ್ಯಾಪ್ ತೊಗೊಳೋದು ಬೇಡ, ಆಗಿದ್ದಷ್ಟು ಬೇಗ ಮುಗಿಸ್ಬಿಡೋಣ ಅನ್ನೋದಕ್ಕೆ ಕಾರಣಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ, ಮಾಡ್ತಾಯಿದ್ದೀನಿ. ಸೊ ಬನ್ನಿ, ಆಲ್ರೆಡಿ ಆರ್ಡ್ರ್ ತೊಗೊಂಡಾಯಿತು. ಇವಾಗ 3ರಿಂದ 4 ಆರ್ಡ್ರ್ ಮಾಡಿರ್ತೀನಿ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ಆರ್ಡ್ರು ತೊಗೊಂಡು ಕಂಟಿನ್ಯೂ ಹಿಂಗೂ ಸ್ವಿಗ್ಗಿಗೆ ಹೋಗೋಣ ಅಂತ ಒಂದು ಪ್ಲಾನಲ್ಲಿ ಇಟ್ಟಿದ್ದೀನಿ. ಯಾಕೆ, ಸೊ 4 ಆರ್ಡ್ರ್ ಮಾಡಿದೆ, 290 ರೂಪಾಯಿನ ಕೊಡ್ತೀನಿ ಅಂತ ಹೇಳ್ತಾ ಇದ್ದ. ಸೊ ಅದರಿಂದ ಟ್ರೈ ಮಾಡುವ ಅಂತೇಳ್ಬಿಟ್ಟು ಸ್ವಿಗ್ಗಿನಲ್ಲಿ ಟ್ರೈ ಮಾಡೋಣ. ಬನ್ನಿ ಇವಾಗ ರೈಡ್ ಸ್ಟಾರ್ಟ್ ಮಾಡೋಣ. ನಮಸ್ಕಾರ, ಎಲ್ಲರೂ ಹೇಗಿದ್ದಾರೆ? ಚೆನ್ನಾಗಿದ್ದೀರಿ ಅಂದ್ಕೊಳ್ತೀನಿ. ಇವಾಗ ನಾವೆಲ್ಲಿದ್ದೀವಿ ಅಂತಂತಂದರೆ ನಾವು ಹೊರಡ್ತಾ ಇದ್ದೀವಿ ನಮ್ಮ ಮನೆಯಿಂದ. ಇವಾಗ ನಾವು ಪೆಟ್ರೋಲ್ ಬಂಕ್ ಹತ್ರ ಹೋಗ್ತಾ ಇದ್ದೀವಿ ಪೆಟ್ರೋಲ್ ಹಾಕ್ಸ್ಕೊಳ್ಳೋಕ್ಕೆ. ಬೆಳಗ್ಗೆ ಎದ್ದು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ರ್ಯಾಪಿಡೋ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಆ ರೋಡ್ ಬ್ಲಾಕ್ ಆಗಿರುತ್ತೆ ಅಂತ ನಾನು ಬಂದರೆ ಈ ರೋಡು ಬ್ಲಾಕ್ ಮಾಡಿಟ್ಟವ್ರೆ. ಇಷ್ಟು ದಿನ ಆ ರೋಡ ಬ್ಲಾಕ್ ಮಾಡಿಟ್ಟಿದ್ರು, ಇವಾಗ ನೋಡು ಈ ರೋಡು ಬ್ಲಾಕ್ ಮಾಡಿಟ್ಬಿಟ್ಟವ್ರೆ. ಬರ್ಬೇಕಾರೆ ನಾನು ಯಾಕೆ ಸಾಯಲ್ಲ ನನ್ನ ಮಕ್ಕಳು. BMW ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಿಷನೋ ಇನ್ಸ್ಟಿಟ್ಯೂಷನೋ. ಸೊ ಇಲ್ಲಿದ್ದೀವಿ. ಒಂದೇ ಒಂದು ಸೆಕೆಂಡ್ BTMದು ಬಿತ್ತು ಹಿಂಗೆ ಪ್ರೆಸ್ ಮಾಡೋಕೆ ಹೋದೆ, ತೊಗೊಬಿಟ್ರೆ ಬೇರೆಯವ್ರು ಯಾರು. ಹಿಂಗೆ ವೆಯ್ಟ್ ಮಾಡಬೇಕು, ಇನ್ನೊಂದು ಆರ್ಡ್ರ್ ತೊಗೊಂಡು ಹೋಗೋಣ. ಆ್ಯಂಡ್ ಇವತ್ತಿಂದ ಇನ್ನೊಂದು ಏನು ಮಾಡೋಣ ಅಂತಿದ್ದೀನಿ ಅಂತಂದರೆ, ನಮ್ಮ ಟೋಟಲ್ ಎಷ್ಟು ಕಿಲೋಮೀಟ್ರ್ ಓಡಿಸ್ತೀವಿ ಆ್ಯಂಡ್ ಅದ್ರ ಇನ್ಕಮ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಬರೆದಿಟ್ಕೋಬೇಕು. ಇವತ್ತು ಎಷ್ಟು ಕಿಲೋಮೀಟ್ರ್ ಓಡಿಸಿದ್ವಿ, ಎಷ್ಟು ಇನ್ಕಮ್. ಸೊ ಎಷ್ಟು ಕಿಲೋಮೀಟ್ರ್ ಓಡಿಸಿದ್ವಿ, ಎಷ್ಟು ಇನ್ಕಮ್ ಅನ್ನೋದ್ರ ನಮ್ಮ ಮೇಲೆ ಮೈಲೇಜ್ ಎಷ್ಟಾಯಿತು, ಪೆಟ್ರೋಲ್ ಎಷ್ಟಾಯಿತು ಅನ್ನೋದನ್ನು ಇನ್ನು ಈಸಿಯಾಗಿ ಟ್ರ್ಯಾಕ್ ಮಾಡೋಕ್ಕಾಗುತ್ತೆ. ಸೊ ಅದಕ್ಕೆ BTMಗಾದ್ರೂ ಲೊಕೇಶನ್ ಹಾಕ್ಕೊಂಡು ಹೋಗೋಣ. ಅಪ್ಪ, ಈ ಹೆಲ್ಮೆಟ್ ಹಾಕ್ಕೊಂಡ್ರೆ ಮಾತ್ರ ತಲೆನೋವು ಬೇಗ ಬಂದುಬಿಡುತ್ತೆ. ಯಾಕಂದರೆ ನಾವು ಹಾಕ್ಕೊಂಡಿರೋ ಹೆಲ್ಮೆಟ್ KG ಬಂದು 1340 ಗ್ರಾಮ್ಸ್ ಐತೆ. ಸೊ ಆ್ಯಸ್ ಯೂಶ್ವಲ್ ಮತ್ತೆ ಮೈಕ್ ಕರೆಕ್ಟಾಗಿರೋ ಕಾರಣದಿಂದಾಗಿ ಮತ್ತೆ ವಾಯ್ಸ್ ಓವರ್ ಕೊಡಬೇಕಾಗುತ್ತೆ. ಸೊ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡಿ, ಚೆನ್ನಾಗಿ ಮಾಡುವ. ಸ್ಟಾರ್ಟಿಂಗಲ್ಲಿ ಇದೆಲ್ಲ ದೊಡ್ಡ ಪ್ರಾಬ್ಲಮ್ ಕಾಣೋದು, ಇವಾಗೆಲ್ಲ ಇದೆಲ್ಲ ಒಂದು ಪ್ರಾಬ್ಲಮ್ಮೇ ಅನ್ನಿಸ್ತಿಲ್ಲ. ಆರಾಮಾಗಿ ಇದೆಲ್ಲ ಒಂಥರ ನೋಡಿ ನಮಗೆ ಅಭ್ಯಾಸ ಆಗ್ಬಿಟ್ಟೈತಿ. ಇವತ್ತು ಮೋಟೋ ವ್ಲಾಗೆಲ್ಲ ಮಸ್ತಾಗಿ ಮಾಡ್ಕೊಂಡು ಹೋಗ್ತಿದ್ವಿ. ನೋಡಿದ್ರೆ ಲಾಸ್ಟಿಗೆ ವಾಯ್ಸೇ ಬಂದಿಲ್ಲ. ನಾವೆಲ್ಲಿದ್ದೀವಿ ಅಂತಂದರೆ ಅರಕೆರೆ ಹತ್ರದಿಂದ ಹೋಗ್ತಾ ಇದ್ವಿ ಡ್ರಾಪ್ ಲೊಕೇಶನ್ಗೆ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತಿದ್ವಿ, ಬಟ್ ನಮ್ಮ ಟಾರ್ಗೆಟ್ನ ರೀಚ್ ಮಾಡೋದಕ್ಕೆ ಆಗ್ತಿಲ್ಲ. ಅದು ಏನಂತಲೇ ಗೊತ್ತಾಗ್ತಾ ಇಲ್ಲ. ಇವಾಗ ನೆಕ್ಸ್ಟ್ ಪಿಕಪ್ಗೆ ಹೋಯ್ತಾ ಇದ್ದೀವಿ. ಸೊ ಇದು ಎಲ್ಲಿ ಅಂತಂದರೆ ಗೊತ್ತಿಲ್ಲ. 1.9 ಕಿಲೋಮೀಟರ್ಸ್ ಏನೋ ಡ್ರಾಪ್ ತೋರಿಸ್ತು. ಸರಿ ಆಯ್ತು ಬಿಡಿ, ಹತ್ರನೇ ಅಲ್ಲ ಅಂತೇಳ್ಬಿಟ್ಟು ಆ್ಯಸಪ್ ಮಾಡ್ಕೊಂಡಿದ್ದೀವಿ. ಇವಾಗ ಫಸ್ಟ್ ಹೋಗಿ ಪಿಕಪ್ ಮಾಡುವ. ಕಸ್ಟಮರ್ಸ್ ಬರೋರೆಲ್ಲ ಆಲ್ಮೋಸ್ಟ್ ಎಲ್ಲರೂ ಪೊಲೈಟಾಗೇ ಇದ್ದಾರೆ. ಯಾರು ಮಕ ಎತ್ತಿಟ್ಕೊಡೋದಾಗಲಿ ಏನೂ ಮಾಡ್ತಿಲ್ಲ. ದೇ ಆರ್ ಫುಲ್ ಕೈಂಡ್ನೆಸ್ ಆ್ಯಂಡ್ ಪೊಲೈಟ್. ಅವ್ರನ್ನ ಡ್ರಾಪ್ ಮಾಡಿ ಇನ್ನೊಂದು ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ನಮ್ಮ ಅರ್ನಿಂಗ್ಸು ಪರವಾಗಿಲ್ಲ, ಚೆನ್ನಾಗೇ ಹೋಗ್ತೈತೆ. ಬಟ್ ಇವತ್ತು ರೀಚ್ ಮಾಡ್ತೀವ ಅನ್ನೋದೇ ನಮಗೆ ಡೌಟ್ ಹೊಡಿತೈತೆ. ಇಲ್ಲಿ ಪಿಕಪ್ ಲೊಕೇಶನ್ ಬಂದಿದ್ವಿ. ಇದನ್ನು ಹೊತ್ತು ಫುಲ್ ಡೆಡ್ ಎಂಡು ಇದು ಬೇರೆ ಐತೆ. ಯಾಕೆ ಇಷ್ಟು ಜನ ಅವರು ಅಂತ ಒಂದು ಡೌಟ್ ಬಂದ್ಬಿಡ್ತು. ನೋಡಿದ್ರೆ ಅದು ಗಾಡಿ ಸರ್ವಿಸ್, ಗಾಡಿ ಪ್ರಾಬ್ಲಮ್ಗೆ ಏನೋ ನಿಂತಿದ್ರು. ಮತ್ತು ಅಲ್ಲಿಂದ ಕಸ್ಟಮರ್ನ ಡ್ರಾಪ್ ಲೊಕೇಶನ್ ಕರ್ಕೊಂಡು ಹೋಗಿ ಬಿಟ್ಟಾಗ ಇದು ನೋಡಿ ಹೆಲ್ಮೆಟ್ ಹಿಂಗೆ ಮಾಡಿಟ್ಟವ್ರೆ. ಇವಾಗ ನಾವೆಲ್ಲಿದ್ದೀವಿ ಅಂತಂತಂದರೆ ಮಡಿವಾಳ ಲೇಕ್ ಪಕ್ಕದಲ್ಲಿ ಒಂದು ಅಪಾರ್ಟ್ಮೆಂಟ್ ಇದೆ, ಖಾಲಿ ಕಾಲೋನಿ ಥರ. ಒಂದು ಫಿಲಮ್ ಎಲ್ಲ ತೆಗಿಯೋದಕ್ಕೆ ಮಸ್ತ್ ಜಾಗ ಐತೆ. ಆ ಥರ ಐತೆ ಇದು ದೆವ್ವದ ಮೂವಿಗಳಿಗೆ. ಇದೊಂಥರ ಕಾಲೋನಿ ಥರ, ಇಲ್ಲಿ ಒಂದು ಸಿಟಿ ಥರ ಐತೆ. ಹೊರಗಡೆ ಎಂಟ್ರಿ ಆದರೆ ಈ ಥರ ಬಿಲ್ಡಿಂಗ್ಗಳು, ಮನೆಗಳು, ಕಾರ್ಗಳು, ಸ್ವಿಮ್ಮಿಂಗ್ ಪೂಲ್ಗಳು ಈ ಥರ ಐತೆ. ತುಂಬ ಬೇಜಾನ್ ಐತೆ ಹೊರಗಡೆ. ಇವಾಗ ನಾವು ನೆಕ್ಸ್ಟ್ ಆರ್ಡ್ರ್ ಯಾವ್ದಾದ್ರು ಬೀಳಿ ಅಂತ ಕಾಯ್ತಾ ಇದ್ದೀವಿ. ಲೇಕ್ ಹತ್ರಕ್ಕೆ ಹೋಗೋಣ ಬನ್ನಿ. ಲೇಕ್ ಹತ್ರ ಹಂಗೆ ನಿಧಾನಕ್ಕೆ ಹೋಗ್ತಾಯಿದ್ರೆ ಯಾವ್ದಾರು ಆರ್ಡ್ರ್ ಬೀಳುತ್ತೆ. ಆರ್ಡ್ರ್ ತೊಗೊಂಡು ಹಂಗೆ ಹೋಗೋಣ. ನಂಗೆ ಒಂದೇ ಅರ್ಥ ಆಗ್ತಿಲ್ಲ, ಹೆಲ್ಮೆಟ್ ಹೆಂಗೆ ಕೆಳಗೆ ಬಿತ್ತು ಅಥವಾ ಹೆಂಗೆ ಆ ಥರ ಮಾಡಿದ್ರು ಅಂತಲೇ ಅರ್ಥ ಆಗ್ತಾಯಿಲ್ಲ. ಚೆನ್ನಾಗಿತ್ತು ಹೆಲ್ಮೆಟ್ ಕೊಡಬೇಕಾದ್ರೆ, ಇವಾಗ ನೋಡಿದ್ರೆ ಈ ರೇಂಜ್ ಮಾಡಿಟ್ಟವನೇ. ಹೀಗೆ ನಿಧಾನಕ್ಕೆ ಬರ್ತಾಯಿದ್ವಿ ಲೇಕ್ ಹತ್ರಕ್ಕೆ. ಏನಾದರೂ ಆರ್ಡ್ರ್ ಬೀಳುತ್ತೆ ಅಂತ ನೋಡ್ತಾ ಇದ್ದೆ, ಬಟ್ ಆರ್ಡ್ರ್ ಇದುವರೆಗೂ ಬೀಳ್ತಾ ಇಲ್ಲ. ಸರಿ ಆಯಿತು, ಎಲ್ಲಾದರೂ ರೆಸ್ಟ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹಂಗೆ ನೋಡ್ತಾ ಇದ್ದೀನಿ ಜಾಗ ಖಾಲಿ ಎಲ್ಲಾದರೂ ಇದ್ದರೆ. ಈ ನಮ್ಮ ಮೊಬೈಲ್ ಆರ್ಡ್ರ್ ನೋಡ್ತಾ ಇದ್ದರೆ ಬೀಳೋ ಥರನೇ ಫೀಲ್ ಆಗ್ತೈತೆ, ಬಟ್ ಹಂಗೆ ಬೀಳೋ ಥರ ಕಾಣ್ತಿಲ್ಲ. ಅದು ಹಂಗೆ ಲೂಸ್ ಆಗಿಬಿಟ್ಟೈತೆ. ಇವಾಗ ರಾಮ್ ಹತ್ರಕ್ಕೆ ಹೋಗಿ ಸ್ವಲ್ಪ ರೆಡಿ ಮಾಡಿಸ್ಕೊಳ್ಳೋಣ ಅನ್ನೋ ಪ್ಲಾನಲ್ಲಿದ್ದೀನಿ. ಅದೇನಾಗುತ್ತೋ ನೋಡೋಣ. ಆರ್ಡ್ರ್ ಬಿದ್ದರೆ ಆರ್ಡ್ರ್ ಮಾಡ್ಕೊಂಡು ಕೂತ್ಕೊಳ್ಳೋದು, ಹಿಂಗೆ ಅಡ್ಜಸ್ಟ್ ಮಾಡಿಕೊಂಡು. ಇಲ್ಲ ಅಂತಂದರೆ ಫೋನ್ ತೊಗೊಂಡೋಗಿ ಸ್ವಲ್ಪ ಹಿಂದೆ ನೆಟ್ ಇರುತ್ತೆ, ಅದು ಲೂಸ್ ಆಗಿಬಿಟ್ಟಿರುತ್ತೆ. ಅದು ನೆಟ್ ಸ್ವಲ್ಪ ಟೈಟ್ ಮಾಡಿಸ್ಬೇಕು. ಆ ಟೂಲ್ಸ್ ನಮ್ಮ ಹತ್ರ ಇಲ್ಲ. ಸೊ ಅವನ ಹತ್ರಕ್ಕೆ ಹೋಗಿ ಅದನ್ನ ಕೇಳಿ ನೋಡಬೇಕು. ಈಗ ನಾವು ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಬನ್ನಿ ಇವಾಗ ನಮ್ಮ ಇನ್ನೊಂದು ಫೈರ್ ಸ್ಟಾರ್ಟ್ ಮಾಡೋಣ.
ಏನು ಉದ್ಧಾರ ಆಗ್ತಿಲ್ಲ ಈ ಥರ ಮಾಡೋದಕ್ಕೆ ಒಂದು ಮೈಕ್ ಕರೆಕ್ಟಾಗಿ ಇಟ್ಕೊಳ್ಳಲ್ಲ, ಒಂದು ವೀಡಿಯೋ ಕರೆಕ್ಟಾಗಿ ಮಾಡಲ್ಲ. ಇದು ಇವಾಗಾದ್ರೂ ಬರ್ತಿದ್ದೆ, ಚೆಕ್ ಮಾಡ್ತೀನಿ ಒಂದು ಸೆಕೆಂಡ್. ಕಿತ್ತೊಂದು ನನ್ನ ಮಕ್ಕಳು ಲೊಕೇಶನ್ ಬಂದಿದ್ದೀನಿ, ಇವಾಗ ಕ್ಯಾನ್ಸಲ್ ಮಾಡೋರೆ ಬೆವರ್ಸಿಗಳು. ಒಂದು ಡ್ರಾಪ್ ಮಾಡಾಯಿತು, ಮಲ್ಲಪ್ಪ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಹಂಗೆ ಬಂದಿನಲ್ಲ, ಅಲ್ಲಿ ನನ್ನ ಮಗ ಕ್ಯಾನ್ಸಲ್ ಮಾಡಿದ್ದು. ನನಗೆ ಒಂಥರ ಬೇಜಾರಾಗ್ತೈತೆ. ನನಗೆ ಆ ಥರ ಮಾಡಿದ್ರಬಾರ್ದು, ನನಗೆ ಇಷ್ಟ ಆಗೋದಿಲ್ಲ. ಅಷ್ಟು ದೂರ ಬಂದನಲ್ಲ, ಅಲ್ಲಿ ಬಂದಮೇಲೆ ಕ್ಯಾನ್ಸಲ್ ಮಾಡಿದ್ರೆ ಹೆಂಗಿರ್ತದೆ ಹೇಳಿ ನನಗೆ. ಸೊ ಅದೊಂದು ಕ್ಯಾನ್ಸಲ್ ಆಯಿತು. ಮತ್ತು ನೆಕ್ಸ್ಟ್ ಆರ್ಡ್ರ್ ತೊಗೊಂಡು ಇಲ್ಲಿ ಕ್ರೈಸ್ಟ್ ಕಾಲೇಜ್ ಅಂದರೆ SG ಪಾಳ್ಯ ಅಂತ ಬಂದಾಯಿತು. ಇವಾಗ ನೆಕ್ಸ್ಟು ಇಲ್ಲೇ ಒಂದು ಪಿಕಪ್ ಮಾಡ್ಕೊಂಡು ಹೋಗಬೇಕು. ಎಲ್ಲಿ ಹೇಳಿ, ಕ್ರೈಸ್ಟ್ ಕಾಲೇಜ್ ಪಕ್ಕದಲ್ಲಿ ಧರ್ಮವರಮ್ಮ ಯಾವುದೇ ಇದೆಯಲ್ಲ, ಅಲ್ಲಿ ಪಿಕಪ್ ನೆಕ್ಸ್ಟು. ಸೊ ಅಲ್ಲಿ ಪಿಕಪ್ ಮಾಡಿಕೊಂಡು ಅರಕೆರೆಯಲ್ಲಿ ಡ್ರಾಪು. ಓಟಿಬೇಡಿ ಸರ್, ಹೋಗೋದಾ ಸರ್? ಓಕೆ. ಸೊ ಇವಾಗ ನಮ್ಮದು ಡ್ರಾಪ್ ಲೊಕೇಶನ್ ಗೊತ್ತಲ್ಲ, ಉಳಿಮಾವು ಗೇಟು ಯೂಟ ನೋಡ್ಕೊಂಡ್ರೆ ಅಲ್ಲಿ ಒಂದು ಎಂಟ್ರೆನ್ಸ್ ಇರುತ್ತೆ. ಸೊ ಅಲ್ಲಿ ನಮ್ಮ ಡ್ರಾಪ್. ಇಲ್ಲ ಲಾಂಗು ಇವಾಗ ಮಲ್ಲ ಮಾತಾಡ್ತಿದ್ನಲ್ಲ, ಮಲ್ಲ ಜೊತೆ ಅವ್ನು ಹೇಳ್ತಿದ್ದ ಲಾಂಗ್ ಹೊಡೆದ್ರೆ ಮಾಡ್ಬೋದು ಮೇಷ, ನಿನ್ನ ಹತ್ರ ಮಾಡಿದ್ರೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದೆ. ನೋಡುವ, ಅದು ಒಂದು ಸಲ ಟ್ರೈ ಮಾಡಿ ನೋಡುವ. ವರ್ಕೌಟ್ ಆಗಿದ್ರೆ, ನನಗೇನು ವರ್ಕೌಟ್ ಆಗೋಲ್ಲ ಅಂತ ಅನಿಸುತ್ತೆ. ನಾವು ಟೀ ಕುಡಿಯೋಣ ಅಂತ ಬಂದಿದ್ದೀವಿ. ಯಾಕೆ ಅಂತಂತಂದರೆ ಮಧ್ಯಾಹ್ನ ತಿಂದು ನಂಗೆ ಸಾಕಾಗಿಲ್ಲ. ಅಮ್ಮ ಬಂದು ಮೊಸರನ್ನ ತಿನ್ನು ಅಂದರು. ಆಗಲ್ಲ ಅಂತೇಳಿ ಅಮ್ಮನಿಗೆ ಎಗರಾಡ್ಬಿಟ್ಟು ಬಂದುಬಿಟ್ಟೆ. ಇವಾಗ ಹೊಟ್ಟೆ ಹಸಿತೈತೆ. ಸರಿ ಆಯಿತು ಅಂತೇಳ್ಬಿಟ್ಟು ಟೀ ಕುಡಿಯೋಣ ಅಂತೇಳ್ಬಿಟ್ಟು ರಾಮ್ ಬರ್ತಿದ್ದಾನೆ. ಟೀ ಕುಡ್ಕೊಂಡು ಮತ್ತೆ ಹಂಗೆ ಕೆಲಸ ಸ್ಟಾರ್ಟ್ ಮಾಡೋದು. ಸೊ ವಿಡಿಯೋ ನೋಡಿರ್ತೀರಾ, ಏನಾಯಿತು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೆ. ಸೊ ಮಲ್ಲಪ್ಪ ಏನಂತಂದರೆ ಲಾಂಗ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ ಹೇಳ್ಬಿಟ್ಟು. ನನ್ನ ಅನಿಸಿಕೆ ಏನು ಅಂತಂದರೆ ಹತ್ತತ್ರ ತೊಗೊಂಡ್ರೆ ನನ್ನ ತುಂಬ ಚೆನ್ನಾಗಿ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಫಾರ್ ಎಕ್ಸಾಂಪಲ್, ಮಿನಿಮಮ್ ಒಂದು ಆರ್ಡ್ರಿಗೆ 30 ರೂಪಾಯಿ ಬರುತ್ತೆ, ಸರಿನಾ? ಒಂದು 2 ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಆ ಥರ ಆರ್ಡ್ರ್ಗಳು ಬೀಳ್ತಿರ್ಬೇಕಾದ್ರೆ ನಾವು ತಕ್ಕಂತ ತೊಗೊಂಡ್ವಿ ಅಂದ್ಕೊಳ್ಳಿ. ಒಂದು 10 ನಿಂದ 15 ನಿಮಿಷದಲ್ಲಿ ಒಂದು ರೈಡ್ ಮುಗಿಸ್ತೀವಿ ಅಂತ ಲೆಕ್ಕ. ಸೊ 1 ಅವರ್ಗೆ 15 ನಿಮಿಷ ಅಂತ ಇಟ್ಕೊಂಡ್ರು 4 ರೈಡ್ ಮುಗಿಸ್ತೀವಿ. ಸೊ ಆ ಲೆಕ್ಕದ ಪ್ರಕಾರ ನಾನು ಲೆಕ್ಕ ಮಾಡಿದ್ರೆ 30 × 4 ರೈಡ್ ಅಂದರೆ 1 ಅವರ್ಗೆ 120 ರೂಪೀಸ್ ಮಾಡ್ಬೋದು. ಅವನೇನಂತಂದರೆ ಲಾಂಗ್ ತಗೋ, ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ ಹೇಳ್ತೇನೆ. ಬಟ್ ಲಾಂಗ್ ಹೋಗಿ ನಾನು ರಿಸ್ಕ್ ತೊಗೊಳಕ್ಕೆ ನನಗೇನು ಇಷ್ಟ ಇಲ್ಲ. ಬಟ್ ಅದು ಮೇ ಬಿ ನಿಜ ಇರ್ಬೋದೇನೋ, ನನಗೆ ಗೊತ್ತಿಲ್ಲ. ಬಟ್ ಕೆಲವೊಂದು ಸಲ ಅಲ್ಲಿಂದ ರಿಟರ್ನ್ ಆರ್ಡರ್ ಬರೋದೇ ಇಲ್ಲ. ಸೊ ಅದರಿಂದ ನಾನು ತೊಗೊಳೋದಕ್ಕೆ ಹೋಗೋದಿಲ್ಲ. ಸೊ ಅವ್ನು ತುಂಬ ಹೊತ್ತು ಮಾತಾಡೋ ರ್ಯಾಪಿಡೋ ಬಗ್ಗೆ, ಇದ್ರ ಬಗ್ಗೆ. ಸೊ ಅದು ನೋಡಿದ್ರೆ ಲಾಸ್ಟ್ ಮೈಕೆ ಕರೆಕ್ಟ್ ಆಗಿಬಿಟ್ಟು ಮೈಕ್ ಕೇಳಿಸೇ ಇಲ್ಲ. ಮತ್ತೆ ಇನ್ನೊಂದು ಸಲ ಆನ್ ಮಾಡಿದಾಗ ಅವಾಗ ಕರೆಕ್ಟಾಗಿ ಕೇಳಿಸೈತೆ. ಅವಾಗ ಇನ್ನೊಂದು ಸಲ ಚೆಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಚೆಕ್ ಮಾಡಬೇಕಾದ್ರೆ ಮತ್ತೆ ಹಾಳಾಗೋಯ್ತು. ಸೊ ಸರಿ ಆಯ್ತು ಬಿಡಿ, ಆಗೋದಾಯ್ತದೆ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ವಿ. ಸೊ ಅಲ್ಲಿಗೆ ನೈಟ್ ಸ್ವಲ್ಪ ಹೊತ್ತು ಮಾಡಿಬಿಟ್ಟು ಹಂಗೆ ವಾಪಸ್ ಬಂದುಬಿಟ್ವಿ. ಸೊ ಇವತ್ತಿನ ಟೋಟಲ್ ಇನ್ಕಮ್ ಎಷ್ಟು ಆಯಿತು ಅಂತ ನಿಮ್ಗೆ ಗೊತ್ತೇ ಆಗಿರುತ್ತೆ, ಏಕೆಂದರೆ ನಾವು ಮಾಡಿದ ರೀತಿ ನೋಡಿದ್ರೆ ಗೊತ್ತಾಗಿರುತ್ತೆ. ಸೊ ಸಖತ್ ಫೈರಾಗಿ ಕೆಲಸ ಮಾಡಿದ್ವಿ, ಬಟ್ ನಾವು ಟಾರ್ಗೆಟ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಸೊ ಇದು ಡೈಲಿ ಕಂಪ್ಲೀಟ್ ಆಗಿಲ್ಲ ಅಂತಂದರೆ ಏನು ಮಾಡೋಕ್ಕಾಯ್ತಿದೆ? ನಾನು ಎಷ್ಟು ಕಷ್ಟಪಡ್ತೀನಿ ಅಷ್ಟು ಕಷ್ಟಪಡ್ತಾಯಿದ್ದೀನಿ. ಬಟ್ ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತೋರ್ಸೋಕ್ಕಾಗಿಲ್ಲ, ನಾನು ಅಷ್ಟು ಕಷ್ಟಪಟ್ಟಿದ್ದೀನಿ. ಸೊ ಅರ್ಥ ಮಾಡ್ಕೊಳ್ಳಿ, ಈ ವಿಡಿಯೋ ಲೆಂತ್ ಇದ್ದಿದ್ದು 45 ನಿಮಿಷ. ಮೈ ಕರೆಕ್ಟ್ ಆಗಿರೋ ಕಾರಣದಿಂದಾಗಿಯೇ ಇಷ್ಟು ಚಿಕ್ಕದಾಗಿ ಮಾಡ್ತಾಯಿದ್ದೀನಿ ಅಂತಂದರೆ ಅರ್ಥ ಮಾಡ್ಕೊಳ್ಳಿ ಯಾವ ರೇಂಜಿಗೆ ನಾನು ಕಷ್ಟಪಟ್ಟಿರ್ತೀನಿ ಅಂತ ಹೇಳ್ಬಿಟ್ಟು. ಅದು ಎಲ್ಲೆಲ್ಲಿ ಮೈನ್ ಇರುತ್ತೋ ಅಲ್ಲಿ ಮಾತ್ರ ಮಾಡಿರೋದು. 45 ನಿಮಿಷನ ಹತ್ರ ಎಲ್ಲ ಕಟ್ ಮಾಡಿ ಇವಾಗ 7 ನಿಮಿಷ 8 ನಿಮಿಷ ವೀಡಿಯೋ ಆಗೈತೆ. ಸೊ ನನಗೆ ಅದೇ ಶಾಕ್ ಆಗ್ತೈತೆ. ಸೊ ಕಷ್ಟಪಟ್ಟಿದ್ದೆಲ್ಲ ವ್ಯರ್ಥ ಆಗಿಬಿಟ್ಟೈತೆ. ಸೊ ವಾಯ್ಸ್ ಅವ್ರು ಕೊಡ್ಬೋದು, ಅಲ್ಲಿ ಏನು ಸಿಚುವೇಶನ್ ಆಗೈತೆ ಅನ್ನೋದನ್ನು ನಾವು ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ಅಲ್ಲಿ ನಾವು ಆನ್ ಟೈಮಲ್ಲಿ ನಾವು ಕೊಡುವಂಥ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿರುತ್ತೆ. ಸೊ ಬಿಟ್ಟಾಕಿ. ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಪಕ್ಕದಲ್ಲಿ ಬೆಲ್ಲೈಕನ್ ಆಕ್ಟಿವೇಟ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಾಳೆ ಸಿಗೋಣ. ಸಿ ಯು ಟೇಕ್ ಕೇರ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.